ಇಂಥ ಒಳ್ಳೆ ಸುಮಧುರವಾದ ಸಂಗೀತ ಕಚೇರಿಯ ಮಧ್ಯೆ ವಿಧಿಯಿಲ್ಲದೆ ನಾವು ಮಧ್ಯದಲ್ಲಿ ಬಂದು ಕರ್ತವ್ಯ ನಿರ್ವಹಿಸಬೇಕಾಗಿರೋದ್ರಿಂದ ಬಂದಿದ್ವಿ, ಕ್ಷಮಿಸಬೇಕು. ಇಂದಿನ ಕಚೇರಿ ಬಹಳ ಅತ್ಯುತ್ತಮವಾಗಿ ನಡೆದಿದೆ ಅಂದರೆ ತಪ್ಪಾಗೋದೇ ಇಲ್ಲ. ಎಷ್ಟು ಸತಿ ಹೇಳಿದ್ರು ತಪ್ಪಾಗೋದಿಲ್ಲ. ಸಮರ್ಪಣಂ ಭಾವನೆಯಿಂದ ಹಾಡ್ತೀನಿ ಅಂತ ಹೇಳಿದ್ರು. ನಿಜವಾಗ್ಲೂ ಅವರು ಸಮರ್ಪಣಂ ಭಾವನೆಯಿಂದ ಹಾಡಿದ್ದಾರೆ. ನಮ್ಮ ಸಹ ಕಲಾವಿದರು ಸಹ ಅವರಿಗೆ ಸಮನಾಗಿ ತೂಗಿಸ್ಕೊಂಡು ತಮ್ಮ ತಮ್ಮ ವಾದ್ಯಗಳಲ್ಲಿ ತುಂಬ ಸಹಕಾರವನ್ನು ನೀಡಿದ್ದಾರೆ ಅಂದರೆ ತಪ್ಪಾಗೋದೇ ಇಲ್ಲ. ಮತ್ತು ತುಂಬ ಮೊದಲಿಂದನೂ ತುಂಬ ಎಲ್ಲನೂ ಕೀರ್ತನೆಗಳು, ದೇವ್ರ ನಾಮಗಳು, ಆಯಾ ರಾಗಗಳಲ್ಲಿ ರಾಗಭಾವ ತುಂಬಿ ತುಳುಕ್ತಾ ಇತ್ತು. ಎಲ್ಲದರಲ್ಲೂ ರಾಗ, ತಾಳ, ಶ್ರುತಿ ಶುದ್ಧತೆ ಎಲ್ಲನೂ ಪರಿಪಕ್ವವಾಗಿ ಹಾಡ್ಕೊಂಡು ಬಂದಿದ್ದಾರೆ. ಆಮೇಲೆ ತೋಡಿ ರಾಗ ಆಲಾಪನೆ ತುಂಬ ಚೆನ್ನಾಗಿತ್ತು ಸರ್. ನಿಮ್ಮದು ತುಂಬ ಚೆನ್ನಾಗಿತ್ತು ನುಡಿಸಿದ್ದು. ತೋಡಿ ಕಲ್ಯಾಣಿ ಎರಡೂ. ಕಲ್ಯಾಣಿ ರಾಗನೂ ಅಷ್ಟೇ ತುಂಬ ಚೆನ್ನಾಗಿ ಹಾಡಿದ್ಲು ಪಾವನಿ. ನಮ್ಮ ವೈಲಿನ್ ಅನಂತ ಪದ್ಮನಾಭ ಅವರು ಅಷ್ಟೇ ತುಂಬ ಚೆನ್ನಾಗಿ ಸಹಕಾರ ನೀಡಿ ನುಡಿಸಿದ್ದಾರೆ. ಎಲ್ಲ ಇಲ್ಲಿವರೆಗೂ ತ್ಯಾಗರಾಜ ಸ್ವಾಮಿಗಳದ್ದು, ಪುರಂದರದಾಸರದ್ದು ಸಮವಾಗಿ ಎಲ್ಲ ಹಾಡ್ಕೊಂಡು ಬಂದಿದ್ದಾರೆ. ಇವತ್ತು ನಿಜವಾಗ್ಲೂ ನಮ್ಮ ಸಮರ್ಪಣಮಿಂದ ಪುರಂದರ ತ್ಯಾಗರಾಜರ ಆರಾಧನೆ ಅಂತಲೇ ಹೇಳಬೇಕು. ಪಂಚರತ್ನಗಳೊಂದು ಹಾಡಿಲ್ಲ ಅಷ್ಟೇ, ಪುರಂದರದಾಸರು ತ್ಯಾಗರಾಜರ ಆರಾಧನೆ ಇದು ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ನಿರ್ವಹಿಸಿದ್ದಾರೆ. ಆಮೇಲೆ ಮೃದಂಗವಾದನದಲ್ಲಿ ಶ್ರೀಮತಿ ದೀಪಿಕಾ ಶ್ರೀನಿವಾಸನ್ ಅವರು ಅಷ್ಟೇ ತುಂಬ ಚೆನ್ನಾಗಿ ಅನುಸರಿಸ್ಕೊಂಡು ಮುಗಿಸ್ಕೊಂಡು ಬಂದಿದ್ದಾರೆ. ಸೊ ಇವರಿಗೆಲ್ಲ ನಮ್ಮ ಸಮರ್ಪಣಂ ಸಂಸ್ಥೆಯ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಸೊ ತುಂಬ ಅಚ್ಚುಕಟ್ಟಾಗಿ ಬಂದಿದೆ ಈ ಮುಂದಿನ ಕಚೇರಿ. ಇವಾಗ ಇಂದಿನ ಸನ್ಮಾನ ಪುರಸ್ಕೃತರಾದ ಶ್ರೀಮತಿ ಉಮಾ ಶಾಂಬೋಜ್ ಅವರು ಬಂದು ಕಲಾವಿದರಿಗೆ ಪುಷ್ಪಗುಚ್ಛ ನೀಡಬೇಕು. ಬನ್ನಿ ಮೇಡಮ್, ತಿಳಿಸ್ಕೊಂಡ್ರಲ್ಲ. ಈಗ ಶ್ರೀಯುತ ಲಕ್ಷ್ಮೀನಾರಾಯಣ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ತೀನಿ. ಮುಂದೆ ಯಾಮಿನಿ ಹರಿಕಿಶನ್ ಅವರು ವೇದಿಕೆಗೆ ಬರಬೇಕು ದಯವಿಟ್ಟು. ಶ್ರೀ ಅನಂತ ಪದ್ಮನಾಭ ಅವರಿಗೆ ಬನ್ನಿ ಮೇಡಮ್. ಥ್ಯಾಂಕ್ ಯು ಲಕ್ಷ್ಮೀನಾರಾಯಣ್ ಸರ್. ದೀಪಿಕಾ ಶ್ರೀನಿವಾಸನ್ ಅವರಿಗೆ, ವಿದ್ಯಾ ಕಿರಣ್ ಬಂದು ಪುಸ್ತಕಗಳನ್ನು ಕೊಡಬೇಕೆಂದು ಕೋರ್ತೇನೆ. ಭಾರತಿ ಅವ್ರು ಬರಬೇಕು, ಭಾರತಿ ಅನಂತ ಪದ್ಮನಾಭ ಅವ್ರು ಬರಬೇಕು ಇಲ್ಲಿ. ಭಾರತಿ ಎಲ್ಲ ಕಾಣಿಸ್ತಾ ಇಲ್ಲ, ಇದ್ದೀರಾ? ದಯವಿಟ್ಟು ಬರ್ತೀರಾ ವೇದಿಕೆಗೆ? ಬನ್ನಿ ಬನ್ನಿ ಬನ್ನಿ. ಅವ್ರಿಗೇನೋ ಸಂಕೋಚ. ಇಟಿ ಆಯ್ನಾ ವಿದ್ಯಾ ಕಿರಣ್ ಬರಬೇಕು. ವಿದ್ಯಾ ಕಿರಣ್, ವಿದ್ಯಾಶ್ರೀನ ಹಾಂ, ಪುಸ್ತಕಗಳನ್ನು ಶ್ರೀಮತಿ ಪಾರ್ವತಾಂಬ ಅವ್ರು ಬರೆದಿರುವ ಪುಸ್ತಕಗಳನ್ನು ಕೊಡಬೇಕೆಂದು ಕೋರ್ತೇನೆ. ಮತ್ತೊಮ್ಮೆ ಎಲ್ರಿಗೂ ಕಲಾವಿದರಿಗೆ ಧನ್ಯವಾದಗಳು ಮತ್ತು ನಮಸ್ಕಾರಗಳನ್ನು ತಿಳಿಸ್ತಿದ್ದೀನಿ.